ಡ್ರಗ್ಸ್ ಮಾಫಿಯಾ ವಿರುದ್ಧ ಮಂಗಳೂರು ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮಂಗಳೂರು ಡ್ರಗ್ಸ್ ಜಾಲದ ಹಿಂದೆ ಬೀದರ್ ಮೂಲದ ಒಬ್ಬ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಇಲ್ಲಿ ಪೆಡ್ಲರ್ ಆಗಿದ್ದಾರೆ ಅನ್ನೋದು ಅಚ್ಚರಿ ಮೂಡಿಸುವಂಥ ವಿಷಯ. ಈ ಹಿಂದೆ ಮಂಗಳೂರಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದ ವೈದ್ಯ ಡ್ರಗ್ಸ್ ಜಾಲದ ಬೆನ್ನು ಬಿದ್ದಂಥ ಮಂಗಳೂರು ಪೊಲೀಸರು ಅತಿ ಹೆಚ್ಚಾಗಿ ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಡ್ರಗ್ಸ್ ಮತ್ತು ಗಾಂಜಾ ಮಾಫಿಯಾ ನಡೆಯುತ್ತೆ. ಅಲ್ಲಿನ ಹಳೆ ವಿದ್ಯಾರ್ಥಿ ಆ ವೈದ್ಯ ಆತನೇ ಡಾಕ್ಟರಲ್ಲಿ ಪೆಡ್ಲರ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರಿಗೆ ಮಾಹಿತಿಯನ್ನು ಮಧ್ಯಪ್ರದೇಶ ಮಹಾರಾಷ್ಟ್ರದಿಂದ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗಿತ್ತು. ಮಂಗಳೂರಲ್ಲಿ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿ ಡ್ರಗ್ಸ್ ಪೂರೈಕೆ ಮಾಡಲಾಗ್ತಾ ಇತ್ತು. ಮಂಗಳೂರಿಗೆ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದಂಥ 6 ಆರೋಪಿಗಳ ಬಂಧನ ಆಗಿದೆ. ವಿಚಾರಣೆ ವೇಳೆ ಪೂರೈಸ್ತಾ ಇದ್ದಂಥ ಯಾರು ಪೂರೈಸ್ತಾ ಇದ್ದಾರೆ ಅಂದರೆ ಕಿಂಗ್ ಪಿನ್ ವೈದ್ಯನ ಸುಳಿವು ಸಿಕ್ಕಿದೆ. ಇಲ್ಲಿ ವೈದ್ಯನೇ ಕಿಂಗ್ ಪಿನ್ ಆಗಿದ್ದಾನೆ, ಪೆಡ್ಲರ್ ಆಗಿದ್ದಾನೆ, ಡ್ರಗ್ಸ್ ಸಾಗಾಟ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದೊಂದು ಮೂಲ ಜಾಲ ಹೆಂಗೆ ಅಂತ ಹೇಳಿದ್ರೆ, ಈ ವೈದ್ಯ ವಿದ್ಯಾರ್ಥಿಯಾಗಿದ್ದಾಗ ಅವನು ಕೂಡ ಈ ಡ್ರಗ್ಸ್ ಜಾಲಕ್ಕೆ ಸಿಲುಕಿಕೊಂಡಿರ್ತಾನೆ. ಡ್ರಗ್ಸ್ ಜಾಲದ ಸಂಪೂರ್ಣ ವಿವರವನ್ನು ಪಡೆದುಕೊಂಡಿರ್ತಾನೆ. ಹೀಗಾಗಿ ಹಳೆಯ ವಿದ್ಯಾರ್ಥಿಗಳಿಗೆ ಅದನ್ನು ತಲುಪಿಸಬೇಕು ಅಂತ ಹೇಳಿದ್ರೆ ಹೇಗೆ ಅಂಥೇಳಿ ಅದನ್ನೇ ಕಸುಬಾಗಿಕೊಂಡು ವೈದ್ಯ ವೃತ್ತಿಯನ್ನು ಮಾಡೋದು ಬಿಟ್ಟು ಪೆಡ್ಲರ್ ಆಗಿ ಕಸುಬು ಮಾಡೋಕ್ಕೆ ಹೋಗಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ವೈದ್ಯ. ಡ್ರಗ್ ಡಾಕ್ಟರ್ಗೆ ಕೆಡ್ಡ ತೋಡಿದ್ದಾರೆ ಮಂಗಳೂರು ಪೊಲೀಸರು. ಬೀದರ್ ಮೂಲದ ಪ್ರಜ್ವಲ್ ಪೀಣ್ಯಾಸ್ ಬಂಧಿತ ವೈದ್ಯ. ಪ್ರಸ್ತುತ ಬೆಂಗಳೂರಿನ ಕೋಡಿಪಾಳ್ಯ ನಿವಾಸಿಯಾಗಿದ್ದಾನೆ ಪ್ರಜ್ವಲ್. ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಪ್ರಜ್ವಲ್ ಪೀಣ್ಯಾಸ್ ಓದಿದ್ದ. ಈಗ ಡ್ರಗ್ ಡಾಕ್ಟರ್ ಆಗಿ ಆತನ ಮಾಹಿತಿ ಸಿಗ್ತಾ ಇದೆ. ಮಂಗಳೂರು ಕಮಿಷನರ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇದು ಗಾಬರಿ ಹುಟ್ಟಿಸುವಂಥದ್ದು. ಯಾಕೆಂತ ಹೇಳಿದ್ರೆ, ವೈದ್ಯರನ್ನು ದೇವರ ಸಮಾನ ಅಂತ ಹೇಳ್ತೀವಿ, ವೈದ್ಯೋ ನಾರಾಯಣೋ ಹರಿ ಅಂತ ಕರಿತೀವಿ, ವೈದ್ಯರನ್ನು ಜೀವಂತ ದೇವರು ಅಂತ ಕರಿತೀವಿ. ಜೀವ ಉಳಿಸಬೇಕಾದಂಥ ವೈದ್ಯ ಇಲ್ಲಿ ಜೀವವನ್ನು ತೆಗೆಯುವಂಥ ಡ್ರಗ್ಸ್ ಜಾಲಕ್ಕೆ ಸಿಲುಕಿದ್ದ. ಮಾತ್ರವಲ್ಲ, ಸಿಲುಕಿಸ್ತಾ ಇದ್ದ, ಅಲ್ಲಿನ ವಿದ್ಯಾರ್ಥಿಗಳನ್ನು ಸಿಲುಕಿಸ್ತಾ ಇದ್ದ. ಇಂಥ ಡ್ರಗ್ಸ್ ಜಾಲವನ್ನು ಭೇದಿಸಿದಂಥ ಪೊಲೀಸರಿಗೂ ಅಚ್ಚರಿ. ನಿಜಕ್ಕೂ ಈ ಸುದ್ದಿ ಓದ್ತಾ ಇದ್ದಂಥರು ಅಚ್ಚರಿ ಪಡ್ತಾರೆ. ಯಾಕಂತ ಹೇಳಿದ್ರೆ, ವೈದ್ಯ ಇಂಥ ಕೆಳಮಟ್ಟದ ಕೆಲಸಕ್ಕೆ ಇಳಿದಿದ್ದಾನೆ ಅಂತ ಹೇಳಿದ್ರೆ ನಂಬೋಕೆ ಕಷ್ಟ, ಬಟ್ ನಂಬಲೇಬೇಕಾದ ಪರಿಸ್ಥಿತಿ ಇದು. ನಮ್ಮ CN ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಈಗಾಗಲೇ ಮಂಗಳೂರು ನಗರದಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು 6 ಜನ ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಇಂಟ್ರಾಗೇಟ್ ಮಾಡಿ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಮಂಗಳೂರು ನಗರಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಜಾಲವನ್ನು ಪತ್ತೆ ಮಾಡಿದ್ದಾರೆ. ಇದರಲ್ಲಿ ಮಹಾರಾಷ್ಟ್ರಕ್ಕೆ ಸೇರಿದಂಥ 2 ಹಾಗೂ ಮಧ್ಯಪ್ರದೇಶಕ್ಕೆ ಸೇರಿದಂಥ 1 ಮೊನ್ನೆ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಅಷ್ಟೇ ಅಲ್ಲದೆ ಬೀದರ್ ಮೂಲದ ಒಬ್ಬ ಡಾಕ್ಟ್ರನ್ನು ಕೂಡ ನಿನ್ನೆ ದಸ್ತಗಿರಿ ಮಾಡಿ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ನೀಡಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ವೈದ್ಯನೊಬ್ಬ ಜೀವವನ್ನು ಉಳಿಸಬೇಕು, ಇಂತಹ ದುಶ್ಚಟಗಳಿಂದ ಪಾರು ಮಾಡಿ ಆರೋಗ್ಯಕರ ಹಾದಿಯನ್ನು ತೋರಿಸಬೇಕು. ಇಲ್ಲಿ ವೈದ್ಯನೇ ಈ ರೀತಿ ದಾರಿ ಹಿಡಿತಾ ಇದ್ದಾನೆ, ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳನ್ನು ಕೂಡ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೇಗೆ ನಂಟು ಅವನು ಹೇಗೆ ನಂಟು ಬೆಳೆಸ್ಕೊಂಡ ಡಾಕ್ಟರ್ ಪೆಡ್ಲರ್ ಆಗಿ ಬದಲಾಗಿದ್ದು ಹೇಗೆ? ಹೌದು ದಶರಥ, ಡ್ರಗ್ ಡಾಕ್ಟರ್ ಈಗ ಬಹಳ ಚರ್ಚೆ ಕಾರಣವಾಗ್ತಾ ಇದೆ ಮಂಗಳೂರಲ್ಲಿ. ಯಾಕಂದ್ರೆ ಈತ ಕೂಡ ಇಲ್ಲಿ ವೈದ್ಯನಾಗುವ ಮುನ್ನ ಇಲ್ಲಿಯೇ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಕೂಡ ಮಂಗಳೂರಲ್ಲಿ ಒಂದು ಖಾಸಗಿ ಕಾಲೇಜಿನಲ್ಲಿ ಮಾಡಿದ್ದ. ಹಾಗಾಗಿ ಒಂದು ಅನುಮಾನ ಏನ್ ಮೂಡ್ತಾ ಇದೆಯಾ ಅಂದ್ರೆ, ಇವನು ಬೀದರ್ ಮೂಲದವನು ಏನಿದ್ದಾನೆ ಪ್ರವೀಣ್, ಈತ ಇಲ್ಲಿ ವೈದ್ಯಕೀಯ ವಿದ್ಯಾಭ್ಯಾಸವನ್ನ ಮಾಡುವ ಸಂದರ್ಭದಲ್ಲಿ ಇಲ್ಲಿನ ಡ್ರಗ್ ಪೆಡ್ಲರ್ಗಳ ಅಥವಾ ಇಲ್ಲಿನ ಒಂದು ಡ್ರಗ್ ಜಾಲ, ಡ್ರಗ್ ಮಾಫಿಯಾದ ಕಾಂಟ್ಯಾಕ್ಟ್ಗೆ ಇವನು ಬಂದಿದ್ನ. ತನ್ಮೂಲಕ ಇವನು ಡ್ರಗ್ ಮಾಫಿಯಾಕ್ಕೆ ಎಂಟರ್ ಆಗಿದ್ನ, ಡ್ರಗ್ ಮಾಫಿಯಾದ ಆ ಒಂದು ಜಗತ್ತಿಗೆ ಎಂಟರ್ ಆಗಿದ್ನ ಅನ್ನುವಂತಹ ರೀತಿಯ ಒಂದು ಅನುಮಾನ ಸದ್ಯ ಮೂಡಿರುವಂತದ್ದು. ಹಾಗಾಗಿ ಮಂಗಳೂರು ಪೊಲೀಸರು ಒಂದು ದೊಡ್ಡ ಕಾರ್ಯಾಚರಣೆ, ಯಾಕಂದ್ರೆ ಮೊನ್ನೆ ಒಂದು ಬೆಚ್ಚಿ ಬೀಳಿಸುವ ಘಟನೆ ನಡೆದಿತ್ತು. ಒಂದು ಪೋಷಕರು ಬಂದು ಪೊಲೀಸ್ ಕಮಿಷನರ್ ಮುಂದೆ ತಮ್ಮ ಕಣ್ಣೀರನ್ನ ಹಾಕಿದ್ರು, ನಮ್ಮ ಮಕ್ಕಳು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದಾರೆ, ಇಂತಿಂತ ಜಾಗದಲ್ಲಿ ಡ್ರಗ್ಸ್ ಪೂರೈಕೆ ಆಗ್ತಾ ಇದೆ, ಆದ್ರೂ ಕೂಡ ಅದನ್ನ ಹತ್ತಿಕ್ಕುವಂತ ಕೆಲಸ ಆಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಒಂದು ಕ್ಷಿಪ್ರ ಕಾರ್ಯಾಚರಣೆಯನ್ನ ಮಾಡಿ ಸಾಕಷ್ಟು ಜನರನ್ನ ಪೊಲೀಸರು ಸುಮಾರು 6 ಜನರನ್ನ ಬಂಧಿಸಿದ್ರು. ಮತ್ತು ಈ ಡ್ರಗ್ ಸೇವನೆ ಮಾಡುವಂತವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ ಸಂದರ್ಭ ಈ ಒಂದು ವೈದ್ಯ ಏನು ಕಿಂಗ್ ಪಿನ್ ಆಗಿರುವಂತ ಈ ಒಂದು ಡ್ರಗ್ ಜಾಲ ಸದ್ಯ ಬೆಳಕಿಗೆ ಬಂದಿರುವಂತದ್ದು. ಇವರು ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಡ್ರಗ್ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂತ ರೀತಿಯ ಮಾಹಿತಿಯನ್ನ ಕೂಡ ಪೊಲೀಸರು ಸದ್ಯ ಕಲೆ ಹಾಕಿದ್ದಾರೆ. ಕೇವಲ ಮಂಗಳೂರು ಭಾಗದಲ್ಲಿ ಮಾತ್ರ ಅಲ್ಲ, ಮಂಗಳೂರು ಭಾಗದ ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯದಿಂದಲೂ ಕೂಡ ಇಲ್ಲಿ ಡ್ರಗ್ ಸಪ್ಲೈ ಆಗ್ತಾ ಇದೆ ಅನ್ನುವಂತ ರೀತಿಯ ಒಂದು ಮಾಹಿತಿ ಪೊಲೀಸರಿಗೆ
ತನಿಖೆಗೆ ಲಭ್ಯವಾಗಿತ್ತು. ಇದರ ಒಂದು ಜಾಡನ್ನ ಹಿಡಿದುಕೊಂಡು ಹೋದಂತ ಸಂದರ್ಭ ಬೀದರ್ ಮೂಲದ ವೈದ್ಯ ಪ್ರವೀಣ್, ಅಂದ್ರೆ ಈತ ಸದ್ಯ ಬೆಂಗಳೂರಿನ ಒಂದು ಕೆಂಗೇರಿ ಮೂಲದ ನಿವಾಸಿಯಾಗಿದ್ದಾನೆ. ಸೊ ಈತನ ಸುಳಿವು ಸಿಗುತ್ತೆ. ಈತನ ಇದರ ಕಿಂಗ್ ಪಿನ್ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಈತ ಡಾಕ್ಟರ್ ಆಗಿದ್ದುಕೊಂಡೇ ಡ್ರಗ್ಸ್ ಪೂರೈಕೆಯನ್ನು ಕೂಡ, ಡ್ರಗ್ ಮಾಫಿಯಾನ ಕೂಡ ನಡೆಸ್ತಾ ಇದ್ದ ಅನ್ನುವಂತ ಮಾಹಿತಿ ಗೊತ್ತಾಗುತ್ತೆ. ಹಾಗಾಗಿ ಆತನನ್ನು ಕೂಡ ಸದ್ಯ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ಟು ಈ ಪ್ರಕರಣದ ದಶರಥ 9 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಇವರನ್ನ ಈಗಾಗಲೇ ನ್ಯಾಯಾಲಯಕ್ಕೂ ಕೂಡ ಹಾಜರುಪಡಿಸಲಾಗಿದೆ. ಆದ್ರೆ ಇವರೆಲ್ಲರೂ ಕೂಡ ಪೂರೈಕೆ ಮಾಡ್ತಾ ಇರುವಂತವರು. ಆದ್ರೆ ಇವರಿಗೆ ಡ್ರಗ್ಸ್ ಎಲ್ಲಿಂದ ಸಿಗ್ತಾ ಇದೆ? ಯಾಕಂದ್ರೆ ಕಳೆದ ಕೆಲವು ತಿಂಗಳುಗಳ ಹಿಂದೆ ಕೂಡ ಒಂದು ದೊಡ್ಡ ಡ್ರಗ್ ರ್ಯಾಕೆಟ್ ಅನ್ನ ಮಂಗಳೂರು ಪೊಲೀಸರು ಸೆರೆ ಹಿಡಿದಿದ್ರು. ಸುಮಾರು 60 ಕೋಟಿಗೂ ಅಧಿಕ ಪ್ರಮಾಣದ ಡ್ರಗ್ಸ್ ಅನ್ನ ವಶಪಡೆಯಲಾಗಿತ್ತು. ಅದರಲ್ಲಿ ಕಿಂಗ್ ಪಿನ್ಗಳು, ಅದರ ವಿದೇಶಿ ಪ್ರಜೆಗಳನ್ನ ಬಂಧನ ಮಾಡಲಾಗಿತ್ತು. ಹಾಗಾಗಿ ಇವರು ಸಪ್ಲೈ ಮಾಡ್ತಾ ಇರುವಂತವರು, ಇವರ ಹಿಂದೆ ಇರುವಂತಹ ಶಕ್ತಿ ಯಾವುದು, ಕಾಣದ ಕೈ ಯಾವುದು ಅನ್ನೋದ್ರ ಕುರಿತು ಕೂಡ ಈಗ ತನಿಖೆ ಆಗ್ತಾ ಇದೆ. ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.